ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೂರೂ ಲೋಕಗಳನ್ನು ನಡುಗಿಸಿದ ಒಂದು ಹಕ್ಕಿ ಇದೆ. ದೇವತೆಗಳನ್ನೇ ಸೋಲಿಸಿದ ಒಂದು ಜೀವಿ ಇದೆ. ಇಂದ್ರನ ವಜ್ರಾಯುಧವನ್ನೇ ಲೆಕ್ಕಿಸದ ಒಂದು ಶಕ್ತಿ ಇದೆ. ಅದೇ ಗರುಡ. ವಿಷ್ಣುವಿನ ದಿವ್ಯವಾಹನ, ಆಕಾಶದ ಚಕ್ರವರ್ತಿ. ಆದರೆ ಈ ಗರುಡ ಹೇಗೆ ಹುಟ್ಟಿದ? ಯಾಕೆ ಇವನು ಸರ್ಪಗಳ ಶತ್ರುವಾದ? ಮತ್ತೆ ಇವನು ವಿಷ್ಣುವಿನ ವಾಹನ ಹೇಗಾದ? ಇಂದು ಈ ಅದ್ಭುತವಾದ ಕಥೆಯನ್ನು ಕೇಳಿ. ಹಿಂದೆ ಒಂದು ಕಾಲದಲ್ಲಿ ಮಹರ್ಷಿ ಕಶ್ಯಪ ಎಂಬ ಮಹರ್ಷಿಗೆ ಇಬ್ಬರು ಪತ್ನಿಯರಿದ್ದರು. ಅವರಲ್ಲಿ ಒಬ್ಬಳು ವಿನತ, ಮತ್ತೊಬ್ಬಳು ಕದ್ರು. ಹೀಗೆ ಒಮ್ಮೆ ಕದ್ರು 1000 ಶಕ್ತಿಶಾಲಿ ನಾಗಪುತ್ರರು ನನಗೆ ಬೇಕು ಎಂದು ಬಯಸಿದ್ಲು. ವಿನತ ಆ 1000 ಪುತ್ರರಿಗಿಂತಲೂ ಶ್ರೇಷ್ಠರಾದ ಕೇವಲ 2 ಪುತ್ರರು ಬೇಕು ಎಂದು ಬಯಸಿದಳು. ಕಶ್ಯಪ ಮಹರ್ಷಿ ಇವರಿಬ್ಬರಿಗೂ ಅವರಿಗೆ ಬೇಕಾದಂತೆ ವರ ನೀಡಿದರು. ಹೀಗೆ ಸಮಯ ಕಳೆಯಿತು. ಒಂದು ದಿನ ಕದ್ರುವಿನ ಮೊಟ್ಟೆಗಳಿಂದ 1000 ನಾಗಗಳು ಜನಿಸಿದವು. ಆದರೆ ವಿನತಾಳ ಮೊಟ್ಟೆಗಳು ಒಡೆಯಲೇ ಇಲ್ಲ. ತಡೆಯಲಾರದ ಅವಸರದಿಂದ ವಿನತ ಒಂದು ಮೊಟ್ಟೆಯನ್ನು ತಾನೇ ಒಡೆದ್ಲು. ಅದರಿಂದ ಹೊರಬಂದ ಮಗನೇ ಅರುಣ. ಆದರೆ ಅವನ ದೇಹ ಅಪೂರ್ಣವಾಗಿತ್ತು. ಹೀಗಾಗಿ ಅರುಣನು ತಾಯಿಗೆ ಶಾಪ ನೀಡಿದ. ಅಮ್ಮ, ನಿನ್ನ ಅವಸರದ ಕಾರಣ ನನ್ನ ಜನನ ಅಪೂರ್ಣವಾಯಿತು. ಇದರಿಂದ ನೀನು ಕದ್ರುವಿನ ದಾಸಿಯಾಗುವೆ. ಆದರೆ ನಿನ್ನ 2ನೇ ಮಗ ನಿನ್ನನ್ನು ಈ ಶಾಪದಿಂದ ಮುಕ್ತಿಗೊಳಿಸುತ್ತಾನೆ ಎಂದ. ಹೀಗೆ ನಂತರ ಅರುಣನು ಸೂರ್ಯನ ಸಾರಥಿಯಾಗಿ ಹೊರಟು ಹೋದ. ಆಮೇಲೆ ಒಂದು ದಿನ ಕದ್ರು ಮತ್ತು ವಿನತ ಒಂದು ಪಂದ್ಯ ಕಟ್ಟಿದರು. ಆಕಾಶದಲ್ಲಿ ಹಾರುತ್ತಿದ್ದ ದಿವ್ಯ ಕುದುರೆ ಉಚ್ಚೈಶ್ರವಸ್ನ ಬಾಲ ಯಾವ ಬಣ್ಣ ಎಂದು. ಕದ್ರು ಕಪ್ಪು ಎಂದು ಹೇಳಿದ್ಲು. ವಿನತ ಬಿಳಿ ಎಂದು ಹೇಳಿದ್ಲು. ಹೀಗೆ ಯಾರು ತಪ್ಪೋ ಅವರು ದಾಸಿಯಾಗಬೇಕು ಎಂದು ನಿರ್ಧಾರವಾಯಿತು. ಆದರೆ ಕದ್ರು ಇಲ್ಲಿ ಮೋಸ ಮಾಡಿದ್ಲು. ತನ್ನ ನಾಗ ಮಕ್ಕಳಿಗೆ ಹೇಳಿ ಕುದುರೆಯ ಬಾಲದ ತುಂಬ ಕಪ್ಪು ಹಾವುಗಳನ್ನು ಸುತ್ತಿಸಿದ್ಲು. ದೂರದಿಂದ ನೋಡಿದಾಗ ಬಾಲ ಕಪ್ಪಾಗಿ ಕಾಣಿಸುತ್ತಿತ್ತು. ಹೀಗಾಗಿ ವಿನತ ಸೋತು ಹೋದ್ಲು ಮತ್ತು ಅವಳು ಕದ್ರುವಿನ ದಾಸಿಯಾದ್ಲು. ವಿನತ ಕದ್ರುವಿನ ದಾಸಿಯಾದ ನಂತರ ಗರುಡ ಹುಟ್ಟಿದ. ಮೊಟ್ಟೆಯಿಂದ ಹೊರಬಂದ ಗರುಡ ತಾಯಿ ದಾಸಿಯಾದ ಸುದ್ದಿ ಕೇಳಿ ಸಿಟ್ಟಾಗಿ ಹೋದ. ಗರುಡ ಹುಟ್ಟಿದಾಗ 3 ಲೋಕಗಳು ನಡುಗಿದವು. ಅವನ ದೇಹದಿಂದ ಬೆಳಕು ಹೊರಹೊಮ್ಮಿತು. ದೇವತೆಗಳೇ ಭಯಭೀತರಾದರು. ಬ್ರಹ್ಮಾಂಡವೇ ಉರಿಯುತ್ತಿದೆ ಎಂದು ಭಾವಿಸಿ ಅಗ್ನಿದೇವನ ಬಳಿ ಓಡಿದರು. ಆಗ ಅಗ್ನಿದೇವ ಹೇಳಿದ, ಇದು ಬೆಂಕಿ ಅಲ್ಲ, ಇದು ಗರುಡನ ಜನನದ ತೇಜಸ್ಸು ಎಂದು. ಗರುಡ ಅಷ್ಟು ಶಕ್ತಿಶಾಲಿಯಾಗಿದ್ದ. ಅವನ ರೆಕ್ಕೆಗಳ ಗಾಳಿ ಚಂದ್ರ ಸೂರ್ಯರನ್ನೇ ಅಲ್ಲಾಡಿಸುತ್ತಿತ್ತು. ಅವನ ಕೂಗು ಗುಡ್ಡ ಗಿರಿಗಳನ್ನೇ ಅಲ್ಲಾಡಿಸುತ್ತಿತ್ತು. ಆದರೆ ಇಷ್ಟು ಶಕ್ತಿಶಾಲಿ ಗರುಡ ತನ್ನ ತಾಯಿಯನ್ನು ಮಾತ್ರ ದಾಸ್ಯದಿಂದ ಹೇಗೆ ಬಿಡಿಸಲಿ ಎಂದು ಯೋಚಿಸುತ್ತಿದ್ದ. ಯಾಕೆಂದರೆ ನಾಗಗಳು ಇದಕ್ಕಾಗಿ ಒಂದೇ ಒಂದು ಷರತ್ತನ್ನು ಹಾಕಿದ್ದವು. ನಮಗೆ ಅಮೃತ ತಂದುಕೊಡು, ನಿನ್ನ ತಾಯಿಯನ್ನು ಮುಕ್ತಿಗೊಳಿಸುತ್ತೇವೆ ಎಂದು. ಅಮೃತ ಇರುವುದು ಸ್ವರ್ಗದಲ್ಲಿ. ಇದನ್ನು ತರುವುದು ಸುಲಭವಾಗಿರಲಿಲ್ಲ. ಅದನ್ನು 1000 ದೇವತೆಗಳು ಕಾಯುತ್ತಿದ್ದಾರೆ. ಸುತ್ತಲೂ ಬೆಂಕಿಯ ಪ್ರಾಕಾರ ಇದೆ. ಒಳಗೆ ತಿರುಗುವ ಚಕ್ರಗಳ ಬಲೆ ಇದೆ ಮತ್ತು 2 ಭಯಂಕರ ಸರ್ಪಗಳು ಇದನ್ನು ಕಾವಲು ಮಾಡ್ತಿದ್ದಾರೆ. ಗರುಡ ಅಮೃತಕ್ಕಾಗಿ ಹೊರಟ. ಅವನು ಹೆದರಲಿಲ್ಲ. ಹೆದರದೆ ತನ್ನ ಕೆಲಸ ಸಾಧಿಸಲು ಹೊರಟ. ಮೊದಲು ಸಮುದ್ರಕ್ಕೆ ಹೋಗಿ ನೀರು ತಂದು ಬೆಂಕಿಯನ್ನು ನಂದಿಸಿದ. ನಂತರ ತನ್ನ ರೆಕ್ಕೆಯನ್ನು ಚಿಕ್ಕದಾಗಿಸಿಕೊಂಡು ತಿರುಗುವ ಚಕ್ರಗಳ ನಡುವೆ ನುಸುಳಿದ ಮತ್ತು ಆ 2 ಭಯಂಕರ ಸರ್ಪಗಳನ್ನು ಹೋರಾಡಿ ತನ್ನ ಕೊಕ್ಕಿನಿಂದ ಕುಕ್ಕಿ ಕೊಂದುಹಾಕಿದ. ಅಮೃತ ಈಗ ಅವನ ಕೈಗೆ ಸಿಕ್ಕಿತು. ಆದರೆ ಅಷ್ಟಕ್ಕೆ ಮುಗಿಲಿಲ್ಲ. ಅಮೃತ ಮುಟ್ಟಿದ್ದರಿಂದ ಇಂದ್ರನು ಸಿಟ್ಟಾದ. ಈಗ ಇಂದ್ರನೇ ಗರುಡನ ಮೇಲೆ ದಾಳಿ ಮಾಡಿದ. ತನ್ನ ವಜ್ರಾಯುಧವನ್ನು ಗರುಡನ ಮೇಲೆ ಎಸೆದ. ಗರುಡ ಇದಕ್ಕೂ ಅಲ್ಲಾಡಿಲ್ಲ. ಆದರೆ ತನ್ನ ಒಂದೇ ಒಂದು ರೆಕ್ಕೆಯನ್ನು ಕಳೆದುಕೊಂಡ. ಆದರೆ ಇದು ಇಂದ್ರನನ್ನು ಗೌರವಿಸಲು ಮಾತ್ರ ಆಗಿತ್ತು. ಇಂದ್ರ ಇದರಿಂದ ದಿಗ್ಭ್ರಮೆಗೊಂಡ. ಇಂಥ ಶಕ್ತಿ ಯಾರಿಗಾದರೂ ಇರಲು ಸಾಧ್ಯನಾ ಎಂದು ಯೋಚಿಸಿದ. ಇಂದ್ರನೇ ಗರುಡನಿಗೆ ಶರಣಾದ. ನಂತರ ಗರುಡನು ಅಮೃತ ಹಿಡಿದು ಆಕಾಶದಲ್ಲಿ ಹಾರುತ್ತಾ ಹೊರಟ. ಆಗ ಆಕಾಶದಲ್ಲಿ ಒಂದು ಅದ್ಭುತ ಸಂಗತಿ ನಡೆಯಿತು. ವಿಷ್ಣುವೇ ಗರುಡನ ಮುಂದೆ ಬಂದು ನಿಂತ. ಗರುಡ ಆಶ್ಚರ್ಯದಿಂದ ಹಾರುವುದನ್ನೇ ನಿಲ್ಲಿಸಿ ನಿಂತ. ವಿಷ್ಣುವಿಗೆ ಮಂಡಿಯೂರಿ ನಮಸ್ಕರಿಸಿದ. ವಿಷ್ಣುವು ಗರುಡನನ್ನು ಮೆಚ್ಚಿ ಹೇಳಿದ, ಗರುಡ, ನಿನ್ನ ಶಕ್ತಿ, ನಿನ್ನ ತ್ಯಾಗ, ನಿನ್ನ ಭಕ್ತಿ ಇವು 3 ಲೋಕಗಳಲ್ಲಿ ಅಪ್ರತಿಮವಾಗಿದೆ. ನೀನು ನನ್ನ ವಾಹನವಾಗು. ಹಾಗೆಯೇ ಅಮರತ್ವ ಇಲ್ಲದೆಯೇ ನೀನು ಅಮರನಾಗು ಎಂದ. ಆಯಿತು ಭಗವಂತ, ಆದರೆ ನನಗೆ ಇದೆಲ್ಲ ಅಲ್ಲದೆ ಇನ್ನೊಂದು ವರ ಕೊಡು ಎಂದು ಬೇಡಿದ. ವಿಷ್ಣು ಅದಕ್ಕೂ ಕೂಡ ಒಪ್ಪಿದ.
ಆಗ ಗರುಡನು ಇನ್ನು ಮುಂದೆ ನಾಗಗಳು ನನಗೆ ಆಹಾರವಾಗಲಿ ಎಂದು ಕೇಳಿದ. ವಿಷ್ಣು ಅದಕ್ಕೆ ಒಪ್ಪಿದ. ಹೀಗೆ ಗರುಡನು ವಿಷ್ಣುವಿನ ದಿವ್ಯ ವಾಹನ ಹಾಗೂ ಮೂರೂ ಲೋಕಗಳ ಚಕ್ರವರ್ತಿ ಮತ್ತು ನಾಗಗಳ ಶಾಶ್ವತ ಶತ್ರು ಆದ. ನಂತರ ಅಮೃತವನ್ನ ನಾಗಗಳಿಗೆ ಕೊಟ್ಟ ಗರುಡ ತನ್ನ ತಾಯಿ ವಿನತಾಳನ್ನು ಮುಕ್ತಗೊಳಿಸಿದ. ತಾಯಿಗಾಗಿ ಮೂರೂ ಲೋಕಗಳ ವಿರುದ್ಧ ಹೋರಾಡಿ ದಾಸ್ಯದಿಂದ ಅವಳನ್ನು ಬಿಡಿಸಿದ್ದ. ಹಾಗೆಯೇ ಭಕ್ತಿಯಿಂದ ವಿಷ್ಣುವಿನ ವಾಹನ ಕೂಡ ಆದ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.